ಅಯ್ಯೋ ಪತಿಯೇ ಎರವಾಗಿ ಪೋದೆಯ ಸುಖಮಾನಾದ ಮೂರ್ಖ ಶಿಖಮಣಿಯಾದ ಬಬ್ಬರು ವಾಹನ ಮಾಟಿಯಾದ ಚಿತ್ರಾಂಗಿಯಾದೇವಿ ತಂದೆಗಳ ಕದನವನ್ನು ಮಾಡಿ ಎಂಥ ಕಾರ್ಯವನ್ನು ಮಾಡಿ ನನ್ನನ್ನು ದುಃಖಕ್ಕೀಡು ಮಾಡಿದೆಯಾ? ಎಂತ ಕಾರ್ಯವನ್ನು ಮಾಡಿರುವನು ಮಾತೆ? ತಂದೆಯ ಮರಣಕ್ಕೆ ಗುರಿಯಾದಿಯಲ್ಲೋ ಮೂರ್ಖ. ಅಮ್ಮಯ್ಯ ಸರಿಯಾಗಿ ಮಾತಾಡು. ಎರವಾಗಿ ಪೋದೆಯ ಎರಲಾರೆ ನಯ್ಯೋ ನಾನು ಎರವಾಗಿ ಪೋದೆಯ ಎರಲಾರೆ ನಯ್ಯೋ ನಾನು ಎರವಾಗಿ ಪೋದೆಯ ಅಯ್ಯೋ ಪತಿಯೇ ಎರವಾಗಿ ಪೋದೆಯ ಎರವಾಗಿ ಪೋದೆಯ ನಿರಾಲಾರೆ ನಯ್ಯೋ ನಾನು ಎರವಾಗಿ ಬಬ್ರು ವಾಹನ ಮಾತಿಯಾದ ಚಿತ್ರಾಂಗಿಯಾದೇವಿ ತಂದೆ ಪಾದಕ್ಕೆ ನಮ್ಮಿಸಿ ಕಪ್ಪ ಕಾಣಿಕೆಯನ್ನು ಒಪ್ಪಿಸಿ ತಂದೆಯನ್ನು ಮನೆಪುರಕ್ಕೆ ಕರೆದುಕೊಂಡು ಬಾ ಎಂದು ವಿನಯದಿಂದ ಬೇಡಿಕೊಂಡರೆ ನನ್ನ ಮಾತು ಕೇಳದೆ ತಂದೆಯನ್ನು ಕದನವನ್ನು ಮಾಡಿ ತಂದೆಯ ಪ್ರಾಣವನ್ನು ಕಳೆದು ನನ್ನನ್ನು ರಂಡತನಕ್ಕೆ ಗುರಿ ಮಾಡಿದೆಯಾ? ಬಬ್ರು ವಾಹನ ಅಮ್ಮಯ್ಯ ಈ ವಿಚಾರವು ಕೇಳಿ ಸುಭದ್ರ, ದ್ರೌಪದಿ, ಧರ್ಮರಾಜ ಮೊದಲಾದವರು ಎಷ್ಟು ದುಃಖವನ್ನು ಪಡುವರು ಏನು? ಕುಮಾರ ಅಮ್ಮಯ್ಯ ಇನ್ನು ಪತಿಯನ್ನು ಕಳೆದುಕೊಂಡು ನಾನು ರಂಡೆಯ ಜೀವನವನ್ನು ಕಳೆಯಲಾರೆನು. ರೇಣುಕಾ ದೇವಿಯನ್ನು ಪರಶುರಾಮನು ಕೊಲ್ಲಿದಂತೆ ನನ್ನನ್ನು ನೀನು ಕೊಂದು ಬಿಡುವ ಪುತ್ರ ಕೋಮಲ ಗಾತ್ರ. ಅಹೋ ಪಡೆದ ಮಾತೆ ಕುಮಾರ ಎನ್ನನ್ನು ನಿಲ್ಲಿಸಬೇಡ. ಕಂದೆಯೆಂದು ವಂದನೆಯ ಮಾಡಿದರೆ ಸುಂದರನಾದ ಕಂದನಂದು ಆನಂದಿಸದ ಶರಣದಿಂದ ಒದ್ದು ಏಸ ಸಂಭವನೆಂದು ನಿಲ್ಲಿಸಿದನು. ಜನನೇ ಕಂದ ಆದ ಕಾರಣ ರಣರಂಗದ ಸರವಂತರಿದನು. ಕನ್ನೆಯಂಕೊಂಡ ಅಪಕೀರ್ತಿ ಪಡೆದ ಮಂದಮತಿ ನಾನಿರಬಾರದು. ನಿನ್ನಕ್ಕಿಂತ ಮುಂಚಿತವಾಗಿ ಅಗ್ನಿ ಪ್ರವೇಶವನ್ನು ಮಾಡುವನು ಮಾತೆ. ಕೊಡು ನೇಮವಂ ಜಾಗ್ರತೆ. ಕುಮಾರ ಅಮ್ಮಯ್ಯ ಆಗಲಿ, ಆದದ್ದು ಆಗಿ ಹೋಯಿತು. ತಕ್ಷಣವೇ ನೀನು ಪಾತಾಳ ಲೋಕಕ್ಕೆ ಹೋಗಿ ಆದಿಶೇಷರನ್ನು ನೆನೆದು ಸಂಜೀವದ ಮಣ್ಣನ್ನು ತೆಗೆದುಕೊಂಡು ಬಂದು ನಿನ್ನ ತಂದೆಯ ಎದೆಯ ಮೇಲಿಟ್ಟು ಪ್ರಾಣವನ್ನು ಉಳಿಸು. ಕಂಡಿಯ ಪುತ್ರ ಕೋಮಲ ಗಾತ್ರ. ಅಪೋ ಜನನಿ ಒಳ್ಳೆ ಮಾತನ್ನು ಹೇಳಿದ. ಈ ಕ್ಷಣವೇ ಪಾತಾಳ ಲೋಕಕ್ಕೆ ಹೋಗಿ ಆದಿಶೇಷನು ಬೇಡಿ ಸಂಜೀವ ಮಣಿಯನ್ನು ಪಡೆದು ತರುವೆನು. ನಾನು ಬರುವ ಪರ್ಯಾಂತರ ಜನಕನಸನವನ್ನು ಕಾಪಾಡಿಕೊಂಡಿರಬೇಕು. ನಾನೀಗಲೇ ಪಾತಾಳ ಲೋಕಕ್ಕೆ ಹೋಗುವನು ಮಾತೆ. ಕೊಡು ನೇಮವಂ ಜಾಗ್ರತೆ. ಬೇಗನೆ ಹೋಗಿ ಈ ಕಾರ್ಯವನ್ನು ಮಾಡಿ ಜಯವನ್ನು ತಂದಿದ ಪುತ್ರ ಕೋಮಲ ಗಾತ್ರ. ನಿನ್ನ ಇಷ್ಟದಂತಾಗಲ ಮಾತೆ. ಕೃಷ್ಣ ರುಕ್ಮಣಿ ಸುಂದರಿ ಹೇಳಬೇಕು ಕೇಳು. ಚೆನ್ನಾಗಿ ಹೇಳು.
ರುಕ್ಮಣಿ, ಶ್ರೀಹರಿ ನಾನು ಮೊದಲು ಹೇಳಿದ ಪ್ರಕಾರ ಆ, ಭಕ್ತಿಯಲ್ಲಿ ಭಕ್ತಿ ವ್ಯಕ್ತಿ ಶಕ್ತಿಯಲ್ಲಿ ನನಗಿಂತಲೂ ಮಿಗಿಲಿದವರು ಇಲ್ಲವೆಂದು ಮೊದಲಿನಿಂದ ಮರೆಯುತ್ತಿರುವ ಪ್ರಾರ್ಥನೆಗೆ ತನಗಿಂತ ಭಕ್ತಿಯಲ್ಲಿ ಮಿಗಿಲಿದವರನ್ನು ಸುಧಾರಣನು ತೋರಿಸಿರುವನು. ಅವನ ಗರ್ವವನ್ನು ಬಿಡಿಸಿದನು. ನೋಡು ರುಕ್ಮಣಿ ಮನ್ಮೋಹನ ವರ್ಣಿ. ಸೈಲೆನ್ಸ್. ಬೇಳು ಈಡಿಗಿರಿ ಈರಣ್ಣನವರು ಸುಮಾಕನವರಿಗೆ 100 ರೂಪಾಯಿಗಳನ್ನ ನೀಡಿರುತ್ತಾರೆ. ಈಡಿಗಿರಿ ಈರಣ್ಣನವರು. ಈಡಿಗೆ ಈರಣ್ಣನವರಿಗೆ ನನ್ನ ತುಂಬಿರು ದೇಹ ಧನ್ಯವಾದಗಳು. ಶ್ರೀಹರಿ ರುಕ್ಮಣಿ, ಏನು ಹೇಳ್ತಿರುವೆ ನೀನು? ಯುದ್ಧ ಮಾತನ್ನು ಹೇಳ್ತೇನೆ ಸುಂದರಿ. ನನ್ನ ಅಣ್ಣನಿಗಿಂತ ಭಕ್ತಿವಂತನೇ ಇರುವರು. ಹೌದು ಸುಂದರಿ, ನಿನ್ನ ಮಾತನ್ನು ನಂಬಬೇಕೆ? ನಂಬಲೇಬೇಕು ಸುಂದರಿ. ನಂಬಲಾರೆನು ಪ್ರಿಯ. ಅದು ಯಾತಕ್ಕೆ ಸುಂದರಿ? ಅದು ಯಾತಕ್ಕೆಂದು ಕೇಳ್ತಿರುವೆಯಾ? ಹೌದು ಸುಂದರಿ. ಹೇಳಲೇ? ಹೇಳು ಸುಂದರಿ. ಹೇಳುವೆನು ಕೇಳು. ಚೆನ್ನಾಗಿ ಹೇಳು ಸುಂದರಿ. ಗೋಕುಲದ ನಾಯಕನೇ, ಗೋಕುಲದ ಪರಿಪಾಲಕನೇ, ರಕ್ಷಕ ನೀನೆ, ಶಿಕ್ಷಕ ನೀನೆ, ಹೊರಯುವ ಜಗವನ್ನೇ. ಗೋಕುಲದ ನಾಯಕನೇ, ಗೋಕುಲದ ಪರಿಪಾಲಕನೇ. ದುಷ್ಟ ಸಂಹಾರ ವಿವಾದಿತ ಎಂದೆಂದು ಹಜರ ಮರ. ವೀರ ಪಾತಾನು ನನ್ನ ಅಣ್ಣ, ನಿನ್ನನ್ನೇ ನಂಬಿರುವನು. ದುಷ್ಟ ಸಂಹಾರ ನಿನ್ನ ಹರಿದ ಎಂದೆಂದು ಹಜರ ಮರ. ವೀರ ಪಾತಾನು ನನ್ನ ಅಣ್ಣ, ನಿನ್ನ ನಂಬಿರುವನು. ಗುರು ಬಿರು ಕೋಪವ ಕೈಲಿಸು ಸಾಂತ ಕೇರೆನ್ನ ಮಾತನ್ನ, ಕೇರೆನ್ನ ಮಾತನ್ನ. ಗೋಕುಲದ ನಾಯಕನೇ, ಗೋಕುಲದ ಪರಿಪಾಲಕನೇ, ರಕ್ಷಕ ನೀನೆ, ಶಿಕ್ಷಕ ನೀನೆ, ಹೊರೆಯುವ ಜಗವನ್ನೇ. ಶ್ರೀಹರಿ, ಸುಂದರಿ, ಭಕ್ತಿಗಿಂತ ಶಕ್ತಿಗಿಂತ ನಮ್ಮ ಮಣ್ಣಿಗಿಂತ ಮಿಗಿಲಾಗಿರುವರು ಇರುವರೆಗೆ ಹೇಳ್ತಿರುವಲ್ಲ. ಹೌದು ಸುಂದರಿ. ಈ ಮಾತನ್ನು ಸರ್ವತ ನಾನು ನಂಬುವುದಿಲ್ಲ. ಅದು ಯಾತಕ್ಕೆ ಸುಂದರಿ? ನನ್ನ ಅಣ್ಣನು ನಿನ್ನ ಮಿತ್ರನಲ್ಲವೇ? ಸದಾಕಾಲ ನಿನ್ನನ್ನೇ ನಂಬಿ ಬದುಕುತ್ತಿರುವನು. ಅಂದ ಬಳಿಕ ನನ್ನ ಅಣ್ಣನನ್ನು ಜರಿಯುವುದು ಎಷ್ಟು ಮಾತ್ರಕ್ಕೂ ಸರಿಯಲ್ಲ ಪ್ರಿಯ. ಇದೇನು ನನ್ನ ಅಣ್ಣನಿಗೆ ಮಾಡುವ ಅನ್ಯಾಯ. ಸುಂದರಿ, ಹಾಗಾದರೆ ಹೇಳುವೆನು ಕೇಳು. ರಾಜನ ಕುವರಿ ಸುಂದರಿ, ತಿಳಿಯನ್ನ ಮನದಾಯಿ ಪರಿ.
ಶ್ರೀಹರಿ ಸತ್ತೆಯಲ್ಲಿ ಹೀಗೆ ತೋರಿಸಿರುವನು ಅವನಿಗಿಂತ ಬಲಾಢ್ಯನಿರುವನೆಂದು ಕಾರಣ ಅದರ ಹತ್ತವ ಕ್ಷಣದಲ್ಲಿ ಬೇರವನೇ ಕಾಂತಾಮಣಿ ಬಿಡನಿನ್ನ ಆಲೋಚನೆ. ಪ್ರಾಣೇಶ್ವರ, ಪ್ರಾಣೇಶ್ವರಿ, ನನ್ನ ಮನದ ಆಲೋಚನೆಯನ್ನು ಬಿಡು ಎಂದು ಹೇಳುವೆಯಾ? ಹೌದು ಸುಂದರಿ. ಅದ್ಯಾವ ರೀತಿಯಾಗಿ ಬಿಡಬೇಕು ಪ್ರಿಯ? ಅದು ಏಕೆ ಸುಂದರಿ? ನನ್ನ ಅಣ್ಣನಿಗೆ ನೀನು ಮಾಡುತ್ತಿರುವ ಅನ್ಯಾಯವನ್ನು ನಾನು ಸರ್ವತಾ ಸಹಿಸಲಾರೆನು. ಅವನಿಗೆ ಗರ್ವವು ಬಂದಿರುವನು ಸುಂದರಿ. ಗರ್ವ ಬಂದಿರುತ್ತದೆ. ಹೌದು ಸುಂದರಿ. ಶ್ರೀಹರಿ ಸುಂದರಿ, ಹೇಳಲು ಹೇಳಿ ಸುಂದರಿ. ಹೇಳುವೆನ ಕೇಳು. ಚೆನ್ನಾಗಿ ಹೇಳು. ಜಗದೇಕನಾಥ ಚರಿತ ಎನ್ನ ಮೊರೆ ಕೇಳು ಮಹಿಮಾನ್ವಿತ, ಎನ್ನ ನುಡಿ ಕೇಳು ನೀ ಸರ್ವತ, ಎನ್ನ ಮೊರೆ ಕೇಳು ಮಹಿಮಾನ್ವಿತ, ಎನ್ನ ನುಡಿ ಕೇಳು ನೀ ಸರ್ವತ. ಶ್ರೀಹರಿ ಸುಂದರಿ, ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು. ಜಗದೇಕನಾಥ ಪುಣ್ಯ ಚರಿತ ನಮರೆ ಕೇಳು ಮಹಿಮಾನ್ವಿತ, ಎನ್ನ ನುಡಿ ಕೇಳು ನೀ ಸರ್ವದ, ಎನ್ನ ಮೊರೆ ಕೇಳು ಮಹಿಮಾನ್ವಿತ, ಎನ್ನ ನುಡಿ ಕೇಳು ನೀ ಸರ್ವದ. ಜಗದೇಕನಾಥ ಆದರೆ ನಿನ್ನನ್ನು ನಿಷ್ಠೆಯಿಂದ ನಂಬಿರುವನಲ್ಲವೇ? ಅವನ ನನ್ನನ್ನು ಮರೆತಿರುವನದು ಸುಂದರಿ. ಪ್ರಿಯ ಪ್ರಿಯೆ, ನಿಷ್ಠಾವಂತನು ಆದನ ಅಣ್ಣನು, ಅವನನ್ನು ಜರಿದು ನಿನಗೆ ಸರಿಯೇ.
ಸೈಲೆನ್ಸ್. ನಿಟ್ರು ಹೊಟ್ಟೆ ಪರಶುರಾಮನ ಪಾತ್ರ ಮಾಡಿದಂತ ನಮ್ಮ ಅಣ್ಣನವರು ವೈಟ್ ಸುಮಾ ಅವರಿಗೆ 100 ರೂಪಾಯಿಗಳನ್ನು ನೀಡಿರುತ್ತಾರೆ. ಅವರು ಸ್ವೀಕರಿಸಬೇಕೆಂದು ವಿನಂತಿ. ಅವ್ರಿಗೂ ಸಹ ನನ್ನ ತುಂಬ ಹೃದಯದ ಧನ್ಯವಾದ. ಶ್ರೀಹರಿ, ಸುಂದರಿ, ಕಾಂತ, ಕಾಂತಿ, ಆದರೂ ಸಹ ಪಾಂಡವರ ಮೇಲೆ ಈ ನಿನ್ನ ಕೋಪವನ್ನು ನಾನು ಸರ್ವತಾ ಸಹಿಸಲಾರೆನು. ಅದೇ ಅದಕ್ಕೆ ಸುಂದರಿ. ನಿನ್ನ ಹಠವನ್ನು ಬಿಡು, ನನ್ನ ಅಣ್ಣನಿಗೆ ನಿನ್ನ ಕರುಣೆಯನ್ನು ತೋರು ಪ್ರಿಯ, ಕೇಳಿಯನ್ನು ನುಡಿಯ. ಅದೇ ಸುಂದರಿ, ಮತ್ತು ಹೇಳುವುದು ಕೇಳು. ಚೆನ್ನಾಗಿ ಹೇಳು. ಪಡದೆ ತಿಳಿಯಲ್ಲ ಮನದ ಮರ್ಮ, ಅಳಸುವುದೋ ಯಾರಿಂದ ಬದುಕು ತಿಳಿಸಿದ ಬರದ ಬ್ರಹ್ಮ. ಚೆನ್ನಾಗಿ ಹೇಳ್ತೀಯ. ಪಡದೆ ತಿಳಿಯಲ್ಲ ಮನದ ಮರ್ಮ, ಅಳಸುವುದೋ ಯಾರಿಂದ ಬದುಕು ತಿಳಿಸಿದ ಬರದ ಬ್ರಹ್ಮ. ಹೊಟ್ಟೆಯಲ್ಲಿ ಶ್ರೇಷ್ಠನೆಂದು ನರಿದಾಗ ಪಾತ್ರರು, ಬಟ್ಟೆಯಲ್ಲಿ ಶ್ರೇಷ್ಠನೆಂದು ನರಿದಾಗ ಪಾತ್ರರು, ಭಕ್ತಿಯಲ್ಲಿ ನೆಚ್ಚ ಸುಖಾನ್ಮನ ತ್ರೆಚ, ಭಕ್ತಿಯಲ್ಲಿ ನಿಜ ಸುಖಾನ್ಮನ ತ್ರೆಚ, ಜಗಕ್ಕೆ ತೋರಿದೆ ನಾನು ಅಹಂಕಾರ ಹಳೆಗೆ ಕೇಳೆಲ್ಲ. ಪಡದೆ ತಿಳಿಯನ್ನ ಮನದ ಮರ್ಮ, ಅಳಸುವುದೋ ಯಾರಿಂದ ಬದುಕು ತಿಳಿಸಿದ ಬರದ ಬ್ರಹ್ಮ. ಪಡದೆ ತಿಳಿಯನ್ನ ಮನದ ಮರ್ಮ. ಹೇ ಭೀಷ್ಮಕನ ಪುತ್ರಿ, ಶಕ್ತಿಯಲ್ಲಿ ಪಾರ್ಥನಿಗಿಂತ ಬಲಾಢ್ಯನಿರುವನು. ಹೌದು. ಅವನೇ ಕಡಿವೀರ ಬಬ್ರಿವಾಹನನು. ಆತನಿಂದೆ ಪಾರ್ಥನು ಮರಣ ಹೊಂದಿದನು. ಮತ್ತು ವ್ಯಕ್ತಿಯ ವಿಚಾರಣ ಮುಂದೆ ನೋಡಬಲೆ ಕಾಂತಾಮಣಿ ನೋಡನ್ನ ವೇಚನೆ. ಸೈಲೆನ್ಸ್. ಇದೇ ಗ್ರಾಮದ ಮಂಗಣ್ಣನವರು ವೈಟ್ ಸುಮಾ ಅಕ್ಕನವರೆಗೆ 500 ರೂಪಾಯಿಗಳನ್ನು ನೀಡಿರುತ್ತಾರೆ. ಅವರು ಸ್ವೀಕರಿಸಬೇಕೆಂದು ವಿನಂತಿ. ಮಂಗಣ್ಣನವರು. ಮಂಗಣ್ಣನವರಿಗೆ ನನ್ನ ತುಂಬ ಹೃದಯದ ಧನ್ಯವಾದಗಳು. ಪ್ರಾಣೇಶ್ವರ, ಪ್ರಾಣೇಶ್ವರಿ, ಹೃದಯೇಶ್ವರ, ಹೃದಯೇಶ್ವರಿ, ಏನು ಹೇಳ್ತಿರುವೆ ನೀನು? ಯುದ್ಧ ಮಾತನೇ ಹೇಳಿದನು ಸುಂದರಿ. ನನ್ನ ಅಣ್ಣನ ಪ್ರಾಣ ತ್ಯಾಗವಾಗಿರುವುದೇ? ಹೌದು ಸುಂದರಿ. ಶ್ರೀಹರಿ, ಸುಂದರಿ, ಪಾಂಡವರು ಸದಾಕಾಲ ನಿನ್ನನ್ನೇ ನಂಬಿ ಬದುಕುತ್ತಿರುವರಲ್ಲವೇ? ಅವನು ಗರ್ವವು ಅವನನ್ನೇ ತಿಂದಿರುವುದು ಸುಂದರಿ. ಆದರೂ ಸಹ ನನ್ನ ಅಣ್ಣನನ್ನು ನೀನು ಈ ರೀತಿ ಅಲಕ್ಷ್ಯ ಮಾಡುವುದು ಎಷ್ಟು ಮಾತ್ರಕ್ಕೂ ಸರಿಯಿಲ್ಲ. ಆದಷ್ಟು ಬೇಗನೆ ಹೋಗಿ ನನ್ನ ಅಣ್ಣನಿಗೆ ಪುನರ್ಜನ್ಮವನ್ನು ನೀಡೆಂದು ಬೇಡಿಕೊಳ್ಳುವೆನು ಕಾಂತ ಗುಣವಂತ. ಧರ್ಮ ಇಲ್ಲ ಬೆಲೆ. ಧರ್ಮರಾಯ, ಧರ್ಮರಾಜ, ಧರ್ಮಜ,
ಧರ್ಮನಂದನ, ಓ ನಾರಾಯಣ, ಈ ದಿನ ನಿನ್ನ ಮುಖರದಿಂದವು ಕಂದಿ ಕುಂದಿ ಏನೋ ಒಂದು ಪರವಶದಿಂದಿರಬಹುದು. ಯುದ್ಧ ವಿಷಯ ಎನ್ನ ಮುಂದೆ ಬೇಳು ವಸತಿಸಲೇ ಬೇಗನೆ. ಓ ನಾರಾಯಣ, ಧರ್ಮನಂದನ, ಅಸುರ ಕುಲಕ್ಕೆ ಗಜ ಕಂಠಿರುವನಾದ ಹೋ ಮಾಧವ. ಓ ನಾರಾಯಣ, ಧರ್ಮನಂದನ, ಈ ದಿನ ಹೆಣ್ಣ ಎಡಗೊಂಡು ನಿಲ್ಲದೆ ವಿಪರೀತಿಯನ್ನು ಆಡುವುದು. ಇದರ ಫಲವೇನಿರುವುದು? 10 ತುಡುಗ ರಕ್ಷಣೆ ಹೋದ ನರಗತಿ ಏನಾಗಿರುವುದು? ಎನ್ನಿಗೆ ತಿಳಿಯಲಾದ ಕೇಶವ ಬೇಡೋ ಈ ಕ್ಷಣ. ಹಕಟಕಟ ಮಹಿಪಾಲ ವಿಕಟವು ಪ್ರಾಪ್ತಿವಾಗದೆ ಇನ್ನೇನಿರಬಹುದು. ಈ 3 ಲೋಕದಲ್ಲಿ ಮೀರಿದವನೆಂದು ಮೆರೆದ ಪಾರ್ಥನು ಚಿತ್ರಾಂಗದಿಯ ಸಂಭವನಾದ ಬದ್ರವಾಹನ ಸರ್ಪಾಸ್ತ್ರಕ್ಕೆ ಆಹುತಿಯಾಗಿರುವನು. ಇದು ಸತ್ಯವೆಂದು ಧರ್ಮನಂದನ, ಇದಕ್ಕೇನು ಮಾಡಲಿ ವೇತನ? ಹೋ ನಾರಾಯಣ, ಓ ನಾರಾಯಣ, ಹೇಳುವನಿ ಕೇಳು. ಧರ್ಮನಂದನ, ಚೆನ್ನಾಗಿ ಹೇಳು. ಅಯ್ಯೋ ದೊರೆ ವಿಜಯ, ದೊರೆ ವಿಜಯ, ಅಗಲಿದೆ ನಾರಾಯಣ. ಅಯ್ಯೋ ದೊರೆ ವಿಜಯ, ದೊರೆ ವಿಜಯ, ಅಗಲಿದೆ ನಾರಾಯಣ. ಓ ನಾರಾಯಣ, ಹೇಳಬೇಕು. ಸ್ವಾಮಿ, ಧರ್ಮನಂದನ, ಅಯ್ಯೋ ಸ್ವಾಮಿ, ಎಂತ ದುಃಖಕರ ಮಾತು ಹೇಳಿದ್ರಿ. ಅಹೋ ಧನಂಜಯನೇ, ನಮ್ಮ ಮುತ್ತು ಮೋಹನ ಸಹೋದರನೇ ಅನ್ಯಾಯವಾಗಿ ಕೈ ಮುಟ್ಟು ಹೋದೀಗ. ನೀನಿಂದ ಯಾಗವು ಯಾರಿಗೆ ಬೇಕಾಗಿರ್ಬೋದು? ವೈರು ನಿಮ್ಮ ಪರಾಕ್ರಮದ ವೈರುಗಳಾದ ಕೌರವರಸುರ ಚೆಂಡಾಡಿದವು. ಅಹೋ ನಾರಾಯಣ, ಧರ್ಮನಂದನ, ಕಾಲಾಂತಕನಾದ ಭೀಷಣನೇ ಶನಿಸಿದ ಹಚ್ಚಣನೇ ಈ ತರವಾಗಿ ಹೋದೀಗ. ನಾನೇನ ನಂದು ಭಾಗ್ಯನ ನಾರಾಯಣ ಪೇಳೋ ಇಚ್ಛ. ಅಪ್ಪ ಹೇಮನಂದನ, ಓ ನಾರಾಯಣ, ತನ್ನ ಪ್ರಾಂಚನ ಕರ್ಮವನ್ನು ಹಣಸರಸಿ ಪಾರ್ಥನು ಮರಣ ಹೊಂದಿದನು. ಅದು ಹೇಗೆಂದರೆ, ಕುರುಕ್ಷೇತ್ರದಲ್ಲಿ ಭೀಷ್ಮನ ಪಾರ್ಥನ ಕೊಂದನೆಂದು ಗಂಗಾದೇವಿಯ ಕೋಪತಾಳಿಗೆ ರೋಷದಿಂದ ತನ್ನ ಖಂಡನಂ ಕೊಂದವನು ಅವನ ಮಗನಿಂದಲೇ ಅವನಿಗೆ ಮರಣವೆಂದು ಶಾಪ ಕೊಟ್ಟಳು. ಇದು ಅಲ್ಲದೆ ಖಾಂಡಭವನವನ್ನು ದಹಿಸುವ ಕಾಲದ ಆಶ್ವಸೈನೆಂಬ ಸರ್ಪವು ಪಾರ್ಥನನ್ನು ಕಂಡು ಭಾಗಿಸಲು ಅದನ್ನು ಸಂಪರಿಸಲು ಅದರ ಹುಂಡವನ್ನು ಹೋಗಿ ಎನ್ನಂ ಖಂಡಿಸಿದವನ ಶಿರವಂ ನಾನು ಚೆಂಡಾಡದೋದರೆ ನಾನು ಹೊರಗೇಂದ್ರನೇ ಅಲ್ಲವೆಂದು ಕಡಲಲಿಯಾದ ಕರ್ಣನ ಚರಪಂಜರದೊಳ ಸೇರಿ ಕುರುಕ್ಷೇತ್ರದಲ್ಲಿ
ತನ್ನ ಆಟವನ್ನು ಸಾಧಿಸಲು ಸಾಧ್ಯವಾಗಿದೆ. ಬಬ್ರಿವಾಹನನ ಬಳಿಯಲ್ಲಿ ಸೇರಿ ಪಲ್ಗುಣನ ಶಿರಬಂ ತರಿದಿರುವುದು. ತಡ ಮಾಡದೆ ಹೋಗೋಣ ಬನ್ನಿರೈ ಧರ್ಮರಾಜಾದಿಗಳಿರ. ಓ ನಾರಾಯಣ, ಧರ್ಮನಂದನ ವಾಯುಪುತ್ರ ಮೊದಲಾದವರನ್ನು ಕೂಡಿಕೊಂಡು ಮಣಿಪುರಕ್ಕೆ ದಿಗ್ವಿಜಯ ಮಾಡಿ ನರಳ ಪ್ರಾಣೋತ್ತರಕ್ಕೆ ತಕ್ಕ ಔಷಧಗಳನ್ನು ನೇರ ಗುರಿಯಲ್ಲಿದ್ದರು. ಧೀರ ಮಾರುತಿಯಿಂದ ಧರಿಸಿ ಪುನರ್ಜೀವ ಮಾಡಿ ದೇವ ಮಹಾನುಭಾವ. ಎಲ್ಲ ಸಾರಥಿ ದೇವಾ, ಮಣಪುರಕ್ಕೆ ಹೋಗಬೇಕೆಂದು ಗರುಡನ ಜಾಗ್ರತೆಯಿಂದ ಬರೆಯೋ ಸಾರಥಿ ಅದು ಜಾಗೃತಿ. ನಿನ್ನಿಷ್ಟದಂತಾಗಲಿ ಭೂಪತಿ. ಸಾರಥಿ ದೇವಾ, ಎತ್ತ ನೋಡಿದರು ಸುತ್ತಮುತ್ತಲು ವಾ ಎಂದು ಮನಸ್ಸಿಗೆ ಭಯ ಹುಟ್ಟುವಂತೆ ಕರ್ಕಶವಾಗಿ ಗಡಗಡಿಸಿ ಕೇಕೆ ಹಾಕುವ ಭೂತಗಳು ತಾಂಡಗಳನ್ನು ನೋಡಿದೆಯಾ? ನೋಡಿದರು ದೇವಾ. ಎಲ್ಲ ಸಾರಥಿ ದೇವಾ, ಎಲ್ಲಿ ನೋಡಿದರೂ ಶವಗಳು ರಾಶಿಯಾಗಿ ಬಿದ್ದು ಅಂಗಭಂಗವಾಗಿ ಬಿದ್ದಿರುವವು. ಕಲೆವೀರರ ಕಳಂಬರವನ್ನು ನೋಡು. ಛತ್ರಬಾಣಂ ಬೆಳೆದೆ ಅಸ್ತ್ರಗಳ ಧರಿಸಿ ಗಂಭೀರವಾಗಿ ಬದುಕಿರುವುದೇ ಸೊಪ್ಪಜನು. ಇಲ್ಲಿ ನೋಡು, ಕಣ್ಣುಗಳಿಂದ ಪ್ರಾಣವನ್ನು ಬಿಟ್ಟಿರುವನೇ ಪಾರ್ಥನು. ಹೌದು ದೇವಾ. ಅಲ್ಲಿ ಶೋಚಿಸುತ್ತಿರುವ ಕನ್ಯ ಮನಸ್ಸನಾಗಿ ಕುಳಿತಿರುವಳೆ ಪಾರ್ಥನ ಮಡದಿ. ಚಿತ್ರಾಂಗ ದೇವಿಯು ಮತ್ತು ಹುಲಿಪಿಯು. ಎಲ್ಲ ಸಾರಥಿ ದೇವಾ, ಇದು ಏನು ವಿಚಿತ್ರವಾಗಿ ತೋರುತ್ತಿರುವುದಲ್ಲ, ಹೇಗೆ ಮಾಡಲಿ? ಎಲ್ಲ ಚಕ್ರಾಜವ ಪಾರ್ಥನ ಶಿರವು ಎಲ್ಲಿದ್ದರೆ ತರಬೇಕು. ಜಾಗ್ರತೆಯಿಂದ ಹೊರಡು ಚಕ್ರಾಜವ. ಅಹೋ ಮಾತೆ ಚಿತ್ರಾಂಗದೆ, ಮುರಣನ ಕರಣದಿಂದ ಪಾತಾಳಕ್ಕೆ ಹೋಗಿ ಆದಿಜೇಸನವನ್ನು ಬೇಡಿ ಸಂಜೀವ ಮನೆಯನ್ನು ಪಡೆದು ತರುವುದು ಸಂದರ್ಭನು. ಸಂತೋಷದಿಂದ ಜನಕನ ಪ್ರಾಣವಂ ಪಡೆಯರು ಮಾತೆ ಸವಿಕ್ಯ ಪ್ರದಾತೆ. ಕಂದ ಬೊಬ್ಬರು ವಾಹನ ಮಾತೆಯಾದ ಚಿತ್ರಾಂಗಿಯ ದೇವಿ, ನೀನೇನು ಸಂಜೀವದ ಮನೆಯನ್ನು ತಂದಿರುವಿ ನಿಜ. ಆದರೇನು ಮಾತೆ? ಅಯ್ಯೋ, ನಿನ್ನ ತಂದೆ ಶಿರವೋ ಯಾರೋ ಕಳ್ಳರ ಅಪಹರಿಸಿಕೊಂಡು ಹೋಗಿರುವರು ಬಾಳ ಭೋಗಗುಣಶೀಲ. ಅಹೋ ಜನನೇ, ಬೊಬ್ಬರು ವಾಹನ ನಮ್ಮ ಜನಕನ ಸರವಮ್ಮ ಅಪಹರಿಸಿಕೊಂಡ ಹೋದವರು ಎಲ್ಲೇ ಒಕ್ಕರ ಬಿಡದ ಸರ ಸಹಿತ ಹಿಡಿದು ತರುವನು. ಜನನೇ ಕಂದ, ಹಾದುರುವರು ಹರಿಹರ ವಿರಾಂಟಾದಿಗಳ ಮರ ಒಕ್ಕರ ಬಿಡುದು ಶಿರ ಸಹಿತ ಹಿಡಿದು ತರುವನು. ಎಡ ಮುಡಿಗೆ ಎಂಬುದು ಮಣಿಪುರದ ಬಾಗಿಲಿಗೆ ಕಟ್ಟುವನು ಮಾತೆ ಸುಮಿಕ್ಕ ಪ್ರದಾತೆ. ನಿಲ್ಲನೆಲ್ಲ ಬೊಬ್ಬರು ವಾಹನ. ಅಮ್ಮಯ್ಯ, ಶ್ರೀಕೃಷ್ಣ ಪರಮಾತ್ಮನ ಬಂದ್ರವನು ಮೊದಲು ಆತನ ಪಾದಕ್ಕೆ ನಮಸ್ಕರಿಸು. ಆನಂತರ ನನ್ನ ತಂದೆ ಶಿರವನ್ನು ತರುವುದಕ್ಕೆ ಪ್ರಯಾಣವನ್ನು ಬೆಳೆಸು ಪುತ್ರ ಕೋಮಲ ಗಾತ್ರ. ನನ್ನ ಇಷ್ಟವಂತಾಗಲು ಮಾತೆ. ಅಹೋ ದೇವಾದಿ ದೇವ, ಬೊಬ್ಬರು ವಾಹನ ನಿಮ್ಮ ಶರಣಾರವಿಂದಕ್ಕೆ ನಮಗನು. ಎನ್ನ ಜನಕನ ಸರವಮ್ಮ ಪಾರಿಸಿಕೊಂಡ ಹೋದವರನ್ನು ಎಲ್ಲುವಕ್ಕರ ಬಿಡುದು ಶಿರಸಹಿತ ಹಿಡಿದು ತರುವನು. ನಮ್ಮ ಜನಕನ ಸರವಂ ತಂದು ಜಾಗ್ರತೆಯಿಂದ ಅಪ್ಪಣೆಯಂದೇ ಬಾರಿಸು ದೇವ. ದೇವನೇ ಕಡಗಲೆಯಾದ ಬೊಬ್ಬರು ವಾಹನ. ಅಹೋ ಕೃಷ್ಣ ಪರಮಾತ್ಮ, ಪಾರ್ಥನ ತಲೆಯನ್ನು ಅಪಹರಿಸದ ದುರಾಗಂ ಸಂಪರಿಸಿ ಪಾರ್ಥನ ಶಿರವನ್ನು ಎಲ್ಲಿದ್ದರೆ ತರಬೇಕೆಂದು ಎಲ್ಲ ಚಕ್ರಕ್ಕೆ ಅಪ್ಪಣೆಯನ್ನು ಕೊಟ್ಟಿರುವೆನು. ನಿಮ್ಮ ಅಲ್ಲಿ ನೋಡು, ನಿಮ್ಮ ತಂದೆಯ ಶಿರವಂ ಚಕ್ರಾಜವು ತಂದಿತು. ಜಾಗ್ರತೆಯಿಂದ ಸಂಜೀವನ ಮನೆಯನ್ನು ತಂದು ನಿಮ್ಮ ತಂದೆಯ ಪ್ರಾಣವಂ ಬಿಡದೆ ಪಡಿ ಬೊಬ್ಬರು ವಾಹನವೇ ಮಹತ್ಕಾರ್ಯ ಸಾಧನ. ನಿನ್ನ ಇಷ್ಟವಂತಾಗಲಿ ಕೃಷ್ಣ ಪರಮಾತ್ಮ. ಅಹೋ ದೇವ, ಅಮ್ಮ ಚಿತ್ರಾಂಗದೆ, ಬೇಗನೆ ಪತಿಯ ಪ್ರಾಣವನ್ನು ಉಳಿಸಿ ನನಗೆ ಮುತ್ತೈದು ತನವನ್ನು ಕರುಣಿಸು. ಗೋವಿಂದ ಗರುಡಧ್ವಜ.
ಎಲ್ಲ ಬಬ್ರುವಾಹನ ಅಹೋ ಕೃಷ್ಣ ಪರಮಾತ್ಮ ಎಲ್ಲಿ ಬಿತ್ತಿರುವ ಅರ್ಜುನ ಋಷಧ್ವಜ ಅಂಶಧ್ವಜ ಮೊದಲಾದವರ ಮಂಡಗಳಿಗೆ ಅವರ ರುಂಡಂಗಳವನ್ನು ಜೋಡಿಸಿರಿ. ಬಬ್ರುವಾಹನ, ಈ ದಿವ್ಯಮಣಿಯನ್ನು ನಿನ್ನ ಹೃಷ್ಟಯೊಳ ಧರಿಸು. ನಾನು ಮಂತ್ರೋಚ್ಚಾರಣವನ್ನು ಮಾಡುವೆನು ಖಂಡಿಯ ಬಬ್ರುವಾಹನ. ಮಂತ್ರೋಚ್ಚಾರಣ. ಹಲೋ. ಓಂ ವಿಗುಣ ವಿಶೇಷ ವಿಶಿಷ್ಟಾಯಂ ಅಸ್ಮಿನ್ ಶುಭ ದಿವಸೇ ತತ್ಸಂಗ್ರಾಮತೆ ಅದ್ಭುತಾರಸ್ಯಂ ಸಂರಕ್ಷಣಾಯ ಪಾರ್ಥಮೂರ್ಛಿತೆ ನಾಗಾಸ್ತ್ರ ಮಹಾದೋಷಂ ತತ್ಸರ್ವಪೀಡಾ ಪರಿಹಾರಾರ್ಥಂ ಪಾರ್ಥಾದಿ ಪುನರ್ಜೀವಿತೆ ಮಹಾಕರಿಷ್ಯಾಮೆ. ಓಂ ಶಾಂತಿ ಶಾಂತಿ ಶಾಂತಿ. ದೀರ್ಘಾಶ್ಯಮಸ್ಸನಾಗು. ಅಹೋ ಜನಕ, ಇಂದಿನ ದಿನ ನಮ್ಮ ಸೈನ್ಯವನ್ನು ಗೆದ್ದವನೆಂದು ಮಹಾ ಅಮರದಿಂದ ಬರೀವಿಯಾ? ಯಾವ್ದುಂಡ ಇಂದಿನ ದಿನ ನಮ್ಮ ಪಾಶುಪಶಾಸ್ತ್ರವನ್ನು ಬದಲಾಯಿಸಿ ಹಠಗೊಳಿಸುವಿಯಾ? ಬಂಡ ಚಾಕರಿಲ್ಲ ಕುಲ್ಲ ಅಡಗಿಸುವುದು ನಿನ್ನ ಹೆಸರಲ್ಲ. ಮರಿ ಉಂಟದ. ಅಹೋ ಜನಕ, ಹಾಲಕನೇ, ನಾನು ಪಂಥವಂ ಮಾಡಿದ ಪ್ರಕಾರ ನಿನ್ನ ತಂತ್ರವನ್ನು ಮುಗಿದರೆ ಇನ್ನು ಮೇಲೆ ಈ ರಣರಂಗ ನಾನೆಲ್ಲನೋ ಹತ್ತ ನೋಡು. ನೋಡುವರೇ ಬಾಲಕನೇ, ಶ್ರೀಕೃಷ್ಣ ಪರಮಾತ್ಮ ದ್ರೌಪದಿ ಮೊದಲಾದವರನ್ನು ನಮ್ಮ ನೋಡಲು ಬಂದಿರುವರು. ಅವರ ಒಡಗೂಡಿ ಮಣಿಪುರಕ್ಕೆ ಪ್ರಯಾಣವನ್ನು ಮಾಡು ಜನಕ. ಶಾಂತಿ ಶಾಂತಿ ಕನಕ. ನಮೋ ನಮೋ ಜನಾರ್ದನ. ಧರ್ಮೆಯ ದೀರ್ಘಾಶ್ಯಮಸ್ಸನಾಗು. ದೀರ್ಘಾಯುಷ್ವರ ಮತ್ತು ಮೇಲಕ್ಕೆ ನ ಪ್ರಾಣಗಾದಿಯಾದ ಚಿತ್ರಾಂಗೆ ಹೋ ಚಿತ್ರಾಂಗದೆ ಕಾಂತ, ನಿನ್ನ ಮೊದಲ ಕಾರಣದಿಂದ ಸಂತೋಷವಡಿಸ ರಮಣಿ ಕಲಿಕೀರವಾಣಿ ನಿನ್ನ ಇಷ್ಟವಂತಾಗಲಿ ಕಾಂತ. ಕಾಂತ ಕಾಂತೆ ಹೇಳುವೇನು ಕೇಳು. ಅದೇನು ಚೆನ್ನಾಗಿ ಹೇಳು. ಪ್ರೇಮ ಚಂದ್ರಮ ಕೈಯ ಸಿಗೋದೆ ಹೇಳು ಪ್ರಿಯ ಸಖನೆ, ಎಲ್ಲ ಮಾತು ಪ್ರಿಯ ಸಮನೆ, ಎನ್ನಾಯ ಮಾತು ಕೇಳ, ಎನ್ನಾಯ ನುಡಿಯ ಕೇಳ, ಕೇಳು ಪ್ರಿಯ ಸಖನೆ, ಎಲ್ಲ ಮಾತು ಪ್ರಿಯ ಸಮನೆ.
ಕಾಂತ ಕಾಂತೆ ಶ್ರೀಕೃಷ್ಣ ದಯದಿಂದ ಎಲ್ಲರೂ ಒಂದಾದವು. ಶ್ರೀಕೃಷ್ಣ ಪರಮಾತ್ಮನಲ್ಲಿ ಹೋಗೋಣ ಬಾ ಕಾಂತ ಗುಣವಂತ. ನಿನ್ನ ಇಷ್ಟದಂತ ಮತ್ತೆ ಕಾಣುವಂತ ಆಡುವಂತ ರಮಣಿ ಕಲಿಕೆ ಮಾಡಿ ಅವತಲ ಬರ್ರಿ ಕಾಂತೆ ಕೈ ಹಾಕಲು ಬರ್ವೆಯಾ? ಹೌದು ಸುಂದರಿ. ಜಾರನೆಯಿಂದ ಮಾತನಾಡ್ದಿಲ್ಲ, ಎಲ್ಲಿ ಹೋಗಿತ್ತಿ ಸಂತೋಷ? ಏನು ಮಾತನಾಡಿದೆ ಕಾಂತ ಕಾಂತೆ? ಹೋಗೋಣ ಬಾ ಗುಣವಂತ. ಏನು ಮಾತನಾಡಿದೆ ಕಾಂತೆ? ಜಾರನೆಯಿಂದೆಲ್ಲ ಎಲ್ಲಿ ಹೋಗಿತ್ತಿ ಸಂತೋಷ ಅಂದೆ. ಸಲ್ಲ ಮಾತುಗಳು ಕೇಳದೆ ಬಂದಿವೆಯಲ್ಲ. ಮುಂದೇನು? ನಾನೇನು ಸಾಮಾನ್ಯ ತಿಳ್ಕೊಂಡ ಶ್ರೀಯರೇ. ಏನೇನು ಸಾಮಾನ್ಯರಲ್ಲ, ನಮ್ಮ ಅಣ್ಣನ ಬಂದಿರುವನು, ಮಾತನಾಡು. ಸುಂದರಿ ನಿಶಂತಾಗಲಿ. ಎಲ ಅರ್ಜುನ, ನಾರಾಯಣ ಒಬ್ಬರು ವಾಹನ ಮಾಡಿದರು ದೌರ್ಜನ್ಯ. ತಂದೆ ಮಕ್ಕಳೆಯಲ್ಲಿ ಹೋರಾಟವು ಸಲ್ಲದು. ಎಲ ಅರ್ಜುನ, ಜಗತ್ಕರ್ತ ನಾವೆಲ್ಲರೂ ಮಣಪುರಕ್ಕೆ ಹೋಗಿ ಬೊಬ್ಬರಿ ವಾಹನನ ಒಲಿಪಿಯ ಚಿತ್ರಾನ್ಯದವರ ಇಷ್ಟಾರ್ಥವನ್ನು ಪೂರ್ತಿಸಿ ಅವರನ್ನು ಗಜಪುರಕ್ಕೆ ಕಳಿಸೋಣ. ಮುಂದೆ ಕುದುರೆಯ ಹೊಲೆಗಾಗಿ ನಿನ್ನ ಸಹಾಯವಾಗಿ ನಾ ಬರವೆನು. ಮುಂದೆ ನೀನಿರಬೇ ಜಯಗಳಿಸುವುದು ಅಸಾಧ್ಯವೆಂದು ತಿಳಿ ನರಲೇ ಮಣಪುರಕ್ಕೆ ಹೋಗಲು ನಡು ಬೇಗನೆ. ನಿಮ್ಮ ಇಷ್ಟದಂತೆ ಮಣಿಪುರಕ್ಕೆ ಹೋಗ ಮುರಹರಿ ಭಕ್ತ ಹೋಗ್ತಾರೆ. ಅಹೋ ಕೃಷ್ಣ ಪರಮಾತ್ಮ, ಬೊಬ್ಬರಿ ವಾಹನ ನಿನ್ನ ಇಷ್ಟವಂತೆ ನಡೆದುಕೊಳ್ಳುವುದು. ಜಾಗ್ರತೆಯಿಂದ ನಮ್ಮ ಮಣಿಪುರಕ್ಕೆ ಪ್ರಯಾಣವನ್ನು ಮಾಡು ಸಾರಥಿ, ಅತಿ ಜಾಗ್ರತೆ. ಮಹಾರಾಣೆ ಹೇಳೋಣ ಕೇಳೋ, ಚೆನ್ನಾಗಿ ಹೇಳು. ಮತ್ತೆ
ಮಹಾರಾಣಿ, ನಮ್ಮ ರಾಜ್ಯದ ಪ್ರಜೆಗಳೆಲ್ಲರೂ ಕ್ಷೇಮದಿಂದಿರುವರೆ, ನಿತ್ಯವೂ ತಪ್ಪದೆ ಕಪ್ಪ ಕಾಣಿಕೆಯನ್ನು ತಂದು ಹೊತ್ತಿಸುವರೆ, ಇಲ್ಲವೇ ಚಿಚ್ಚಾಟಕನಾದ ಜನಕರನ್ನು ನಿತ್ಯದ ಸ್ಮರಿಸುತ್ತವರು, ಚೆನ್ನಾಗಿ ಪ್ರಯೋಜನವಾದ ತಂದೆಯ ಮಂತ್ರಿಯವರೇ. ಅಹೋ ಮಹಾರಾಣಿ, ನಮ್ಮ ಪ್ರಜಾ ಪರಿವಾರವೆಲ್ಲವೂ ಕ್ಷೇಮದಿಂದಿರುವರು. ನಿತ್ಯವೂ ಚಿತ್ತ ಜನಕನನ್ನು ಧ್ಯಾನಿಸುತ್ತಾ ಕಪ್ಪ ಕಾಣಿಕೆಯನ್ನು ತಂದೊಪ್ಪಿಸುವರ ರಾಣಿ. ಮುಂದೇನು ನಿನ್ನಪ್ಪಣೆ? ಹಾಗಾದ್ರೆ ಉದ್ಯಾನವನಕ್ಕೆ ಹೋಗೋಣವೇ? ನಿನ್ನ ಇಚ್ಛೆ ಅಂತಾಗಲಿ ಮಹಾರಾಣಿ. ಅಬೋ ಜನಕ, ಪುತ್ರನೇ ಅಲ್ಲಿ ಕಾಣಬಹುದೇ ಶ್ರೀರಾಜ್ಯ ಪ್ರಮೇಳಿ ಎಂಬ ರಾಣಿಯು ಈ ರಾಜ್ಯದ ಕತ್ತಲು. ನಮ್ಮ ಯಜ್ಞ ಕುದುರೆಯಂ ಇವರು ಕಟ್ಟಿದರಂತೆ. ತಕ್ಷಣವೇ ಅವರನ್ನು ಕಡಿದು ಕುದುರೆಯ ಹಿಡಿದು ಕಡವಾಣಿಯ ಹಿಡಿದು ತರವನ ತಡ ಮಾಡದ ಹೋಗೋಣ ನಡೆ ಧನಂಜಯನ ನೋಡಿ ಅಮ್ಮಯ್ಯ ಶೌರ್ಯ. ಎಲ್ಲ ತನಯನಾದ ಋಷಿಕೇತನೇ ಜನಕನೇ, ಬೊಬ್ಬರು ನಮ್ಮ ಕಪ್ಪ ಕೈ ಕಂಡವ ಹಾಕೋ ನಮ್ಮ ಕುದುರೆಯವ ನೋಡು. ಈ ಪ್ರವಂ ಪ್ರಯೋಗಿಸಿವೆ ಅದು ಯಾವ ಮಟ್ಟಣವ? ಜಾಗ್ರತೆ ಹೋಗಲು ಋಷಾಟಕನೇ ಹದೆ ಬಲ ಅಂತಿದ್ದಾನೆ. ನಿನ್ನ ಇಷ್ಟ ಅಂತಾಗಲ್ಲ ಜನಕನೇ. ಏನಿದಾರು ಪಾರ್ಥ, ಶ್ರೀಯರೇ ಗಾಂಡಿವೆ, ಶ್ರೀಯರೇ ನೇನು ನಮ್ಮ ರಾಜ್ಯಕ್ಕೆ ಬಂದಿರುವಿಯ? ಹೌದು ಶ್ರೀಯರೇ. ನಿನ್ನನ್ನು ಕೊಂಡು ನನಗೆ ಮನಸ್ಸಾಗಿರುವುದು. ನನ್ನ ಮೇಲೆ ಮನಸ್ಸಾಗಿರಬೇಡ ಶ್ರೀಯರೇ. ಹೌದು ಪಾರ್ಥ. ಶ್ರೀಯರೇ ಹೇಳಲಿ, ಹೇಳಿ ಶ್ರೀಯರೇ. ಪ್ರಿಯಾ ಪ್ರಿಯಾ ರಚಿಕ ರಾಜ ಬಾ. ಶ್ರೀಯರೇ ಅದೇನು ಚೆನ್ನಾಗಿದೆ. ಪ್ರಿಯಾ ಪ್ರಿಯಾ ರಚಿಕ ರಾಜ ಬಾ. ನನಗೆ ನಗು ನಿನಗೆ ಸ್ವಾಗತವೇ. ನನಗೆ ನಗು ನಿನಗೆ ಸ್ವಾಗತವೇ. ಬಯಸೆ ಬಂದೆಲ್ಲಿದೆ. ಪ್ರಿಯಾ ಪ್ರಿಯಾ
ಇಲ್ಲೇ ಶ್ರೀಯಳೇ ಖಾಂಡವಿ ಇಲ್ಲೇ ಬೆಷ್ಟ ಶ್ರೀಯಳೇ ನಮ್ಮ ರಾಜ್ಯಕ್ಕೆ ಬಂದಿರುವೆಯಲ್ಲ. ನಮ್ಮ ರಾಜ್ಯಕ್ಕೆ ಬಾ ಅಂತ ಕೇಳಿವೆಯಲ್ಲ. ನಾನು ಸಹಾಯ ಪಾರ್ಥ, ಶ್ರೀಯಳೇ ನನ್ನಂತ ವೀರಾದ ವೀರ ಪುರುಷನಿಗೆ ನನ್ನಂತ ವೀರ ನಾರಿಯೇ ಸರಿ. ನನ್ನನ್ನು ಲಗ್ನ ಮಾಡಿಕೊ ಸುಂದರ ನವಮೋಹನ ಚಂದ್ರ. ಶ್ರೀಯಳೇ ಪರಿ ಪರಿ ಎಂದು ನನ್ನನ್ನು ಲಗ್ನ ಮಾಡಿಕೊಂಡ ಬೇಡಿಕೆ ಒಳಗದಕ್ಕೆ ನಮ್ಮ ಅಣ್ಣನ ಕುದುರೆ ಬಣಕ್ಕೆ ನೋಡೋದಕ್ಕೆ ಬಂದಿರುವೆನು. ನಿಮ್ಮಂತ ಶ್ರೀಯಳ ಮುದ್ದು ಮಾತುಗಳಿಗೆ ಒಡಂಪಡುವುದಕ್ಕೆ ನಾನೇನು ದುರ್ಗಡ ಪುತ್ರನ ತಿಳಿದುಕೊಳ್ಳುವನ ಶ್ರೀಯಳೇ. ಪಾರ್ಥ, ಪಾರ್ಥ ಶ್ರೀಯಳೇ ಹ್ಞೂ ಅಂದರೆ ಇಲ್ಲೇ ಅಂಬುಜಾಕ್ಷೆ ನಮ್ಮ ಅಣ್ಣನಾದ ಸಂಭ್ರಮದಿಂದ ಧರ್ಮರಾಯನ ಯಜ್ಞದ ಕುದುರೆಯಮ್ಮ ನೋಡುವುದಕ್ಕೆ ಬಂದಿರವನು ಕುಡಿಯನ್ನು ಇಡಿಸಿರುವಕ್ಕೆ ಕಪ್ಪು ಕಾಣೆಯನ್ನು ಕಟ್ಟಿಕೊಳ್ಳುವ ಪ್ರಬಲೆ ನಿನಗೆ ಅದಕ್ಕೆ ಬಗ್ಗೆ ಈ ನನ್ನ ಕುಡಲಗಳೇ. ಮಧ್ಯಮ ಪಾಂಡವ ಸ್ತ್ರೀಯರೇ ಕುದುರೆಯನ್ನು ಬಿಡಿಸಿಕೊಂಡು ಹೋಗುವುದಕ್ಕೆ ಬಂದಿರುವೆಯಾ? ಸ್ತ್ರೀಯರೇ ನನ್ನ ಕುದುರೆಯೆಂದು ನನಗೆ ಭಾಗ್ಯವಾಗಿರುವುದು ನನ್ನ ಅಣ್ಣನಾದ ಇನ್ನ ಮಾದಿಗೆ ಇಷ್ಟ ಪುರುಷರನ್ನ ಯುದ್ಧವನ್ನು ಮಾಡುವುದಕ್ಕೆ ಬಂದಿರುವೆ. ಸ್ತ್ರೀಯರ ಮುಂದೆ ಹೇಳಿದರೆ ಅಣ್ಣನ ಆಜ್ಞೆಯಿಂದ ಬಂದಿರುವುದಕ್ಕೆ ಸಮಯವಲ್ಲ. ಅದಕ್ಕೆ ನನ್ನ ಕುದುರೆಯನ್ನು ಬಿಡಿಸ್ಕೊಂಡೋದಕ್ಕೆ ನಿಮ್ಮ ಕೂಡ ಯುದ್ಧವನ್ನು ಮಾಡಿ ಕುದುರೆಯನ್ನು ಬಿಡಿಸ್ಕೊಳ್ಳೋದಕ್ಕೆ ಬಂದಿರುವನು ಶ್ರೀಯಳೇ. ಹೌದೇ? ಹೌದು ಶ್ರೀಯಳೇ. ನಿನ್ನಿಂದ ಆಗುವುದೇ? ನನ್ನಿಂದ ಆಗಿರುತ್ತದೆ ಇನ್ಯಾರಿಂದಲೂ ಆಗಿರುವುದು ಶ್ರೀಯಳೇ. ಸಾಧ್ಯವಿಲ್ಲ. ಯಾಕಕ್ಕೆ ಸಾಧ್ಯವಿಲ್ಲ ಶ್ರೀಯಳೇ? ಏ ಶ್ರೀಯಳೇ, ಏ ಸ್ತ್ರೀಯಳನ್ನ ಬೇಡ, ಸುಂದರ ಎಂದು ಕರಿ. ಶ್ರೀಯಳ ಅಂದ್ರೆ ಶ್ರೀಯಳಿದ್ರೆ ಜನರ ಒಪ್ಪುವುದರ ಶ್ರೀಯಳೇ ಉಪ್ಪಲಾರರು. ಮತ್ತೆ ಅದಕ್ಕೆ ಶ್ರೀಯಳನ್ನು ಶ್ರೀಯಳೇ. ಪಾರ್ಥ, ಕಟ್ಟಿದ ಕುದುರೆಯನ್ನು ಕಟ್ಟಿ ಕಳಿಸುವಂದನಾಗ ಪ್ರಬಲೆ ನಿನ್ನ ದಕ್ಷವಾಗಿ ನೀರನ ಕುಡರಗಳೇ ಕಟ್ಟಿದ ಕುದುರೆ ಕೊಡಲಾರೆ, ಕುದುರೆಯ ಬಿಡಲಾರೆ, ಬಿಡಲಾರೆ, ನಾ ಕೊಡಲಾರೆ. ಪಾರ್ಥ, ಶ್ರೀಯಳೇ ಏನು ಮಾತನಾಡಿದಿ? ಕಟ್ಟಿದ ಮನಸ್ಸು ಮಾಡುವೆಯ? ಎಷ್ಟು ಮಾತ್ರಕ್ಕೆ ಸಾಧ್ಯವಿಲ್ಲ ಶ್ರೀಯಳೇ. ಸಾಧ್ಯ ಮಾಡಿಕೊ. ಅದು ಎಂದಿಗೆ ಜನ್ಮ ಜನ್ಮವರೆಗೆ ಗೊಬ್ಬವಲ್ಲ ಶ್ರೀಯಳೇ. ಪಾರ್ಥ, ಶ್ರೀಯಳೇ ಕಟ್ಟಿದ ಕುದುರೆ
ಪಾರ್ಥ, ಶ್ರೀಯರೇ, ನನ್ನೊಡನೆ ಪ್ರೀತಿಯಿಂದ ಮಾತನಾಡು. ನನ್ನನ್ನು ಲಗ್ನ ಮಾಡಿಕೊ ಎಂದರೆ ಕುದುರೆಯನ್ನು ಬಿಡಿ ಎಂದು ಕೇಳ್ತಿರುವಿಯ? ಏ ಶ್ರೀಯರೇ, ಆಗಲ್ಲ, ಮಾತನಾಡಬೇಡ. ಪಾರ್ಥ, ಏ ಶ್ರೀಯರೇ, ನಾನು ಕುದುರೆಯನ್ನು ಬಿಡಲಾರೆನು, ಕಪ್ಪು ಕಾಣಿಕೆಯನ್ನು ಕೊಡಲಾರೆನು. ಏನಂದೆ? ಕುದುರೆಯನ್ನು ಬಿಡಲಾರೆ. ಕುದುರೆಂದ ಬುಡಿಲಾರ ಹೇಳಿಯಾ? ಹೌದು. ಇಲ್ಲೇ ಶ್ರೀಯರೇ,